ನಮಸ್ಕಾರ ಸ್ನೇಹಿತರೆ, ನಮ್ಮದು 100 ವಿಡಿಯೋಸ್ 100 ಡೇಸ್ ಚಾಲೆಂಜ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನಮ್ಮದು 5ನೇ ವಿಡಿಯೋ ಆಗಿದ್ದರಿಂದ ಇದನ್ನು ನಾವು ಒಂದು ಹೊಸ ವಿಷಯ ಅಂತ ತೊಗೊಂಡ್ಬರ್ತಿದ್ದೀವಿ. ಓಶೋ ಅವರು ಒಂದು ಮಾತು ಹೇಳ್ತಾರೆ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ತುಂಬ ಹೊತ್ತು ಬೇಡ, 2 ನಿಮಿಷ. ಇದು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಏನಂತಂದರೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಜಗತ್ತು ನಮ್ಮನ್ನು ಭಯಪಡಿಸ್ತಾನೆ ಇರುತ್ತೆ. ಏನಂತಂದರೆ, ನಾವು ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತೀವಿ, ಏನು ಅನ್ಕೋತಾರೆ ಇನ್ನೊಬ್ಬರು ನಮ್ಮನ್ನು ನೋಡಿ, ಏನಾದರೂ ಅನ್ಕೋತಾರ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾವು ಏನು ಮಾಡ್ಬೇಕಿರ್ತದೆ ಆ ಕೆಲಸ ನಾವು ಅದರಲ್ಲೇ ಬಿಟ್ಬಿಡ್ತೀವಿ. ಫಸ್ಟು ಅದನ್ನು ನಾವು ಮೈಂಡನ್ನು ತೆಗಿಬೇಕಂತ ಓಶೋ ಅವರು ಚೆನ್ನಾಗಿ ಹೇಳ್ತಾರೆ. ಒಂದು ಸಾರಿ ನೀವು ಈ ಭಯಭೀತಿಯಿಂದ ಆಚೆ ಬಂದರೆ ನಿಮ್ಮನ್ನು ನೀವು 100% ಉತ್ತಮವಾಗಿಸ್ಕೊಳ್ತೀರ. ಆಮೇಲೆ ನೀವು ಎಲ್ಲ ಕುರಿಗಳ ಥರ ತಲೆದಗಿಸ್ಕೊಂಡು ಹೋಗಲ್ಲ. ನೀವು ಎಂಥ ಸಿಚುವೇಶನ್ ಆಗಲಿ, ಜನರೇ ಏನು ಅನ್ಕೋತಾರೆ ಅಂದ್ಕೊಳ್ಳಿ, ನನಗೇನು, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ, ಒಳ್ಳೆ ಎಫರ್ಟ್ ಹಾಕ್ತೀನಿ, ಪರಿಶ್ರಮ ಪಡ್ತೀನಿ ಅನ್ನೋ ಒಂದು ಗಟ್ಟಿ ನಿರ್ಧಾರ ತಗೋಬೇಕಂತ ಹೇಳ್ತಾರೆ. ಎಲ್ಲರ ಥರ ಬದುಕೋದಕ್ಕಿಂತ ನೀನೊಂದು ಥರ ನಿನ್ನನ್ನು ಸ್ವಂತ ನೀನು ಬದುಕಬೇಕು, ನಿನ್ನ ಥರ ಬದುಕಬೇಕು, ನಿನ್ನ ಯೋಚನೆಗಳು, ನಿನ್ನ ಆಲೋಚನೆ ಪ್ರಕಾರ ನೀನು ಬದುಕಬೇಕು ಅನ್ನೋ ಮಾತುಗಳನ್ನ ಓಶೋ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ನೆನಪಿಡಬೇಕಾಗಿದ್ದೇನೆಂದರೆ, ನಾವು ನಮಗೋಸ್ಕರ ಬದುಕಬೇಕು. ಎಲ್ಲ ಪ್ರತಿಯೊಬ್ಬರು ಅವ್ರು ಹೆಂಗೆ ಅನ್ಕೋತಾರೆ, ಇವ್ರು ಹೆಂಗೆ ಅನ್ಕೋತಾರೆ ಅಂತೇಳ್ಬಿಟ್ಟು ನಾವು ಬದುಕಬಾರ್ದು. ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಏನಿರುತ್ತಲ್ಲ ಅದರ ಪ್ರಕಾರ ಬದುಕಬೇಕು. ಕೆಲವರು ಬಟ್ಟೆ ನೋಡಿ ಕಮೆಂಟ್ ಹೊಡಿತಾರೆ, ಅದಕ್ಕೆ ಬಟ್ಟೆ ಚೆನ್ನಾಗಿರೋ ಬಟ್ಟೆಗೆ ಹಾಕ್ಬೋದು, ಖರ್ಚು ಮಾಡೋದು. ಆಮೇಲೆ ಫೋನ್ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಫೋನ್ ಚೇಂಜ್ ಮಾಡೋದು. ಅವರು ಟರ್ನ್ ತಕ್ಕಾರ, ನೀನೇನೋ ನಿನ್ನ ಲಿಮಿಟಲ್ಲಿ ಏನಿರೋ, ನಿನ್ಗೇನು ಒಳ್ಳೆ ಅನ್ಸುತ್ತೆ ಅದು ಮಾಡು, ನಿನಗೇನು ಒಳ್ಳೆ ತಿನ್ಬೇಕು ಅನ್ಸುತ್ತೆ ಅದು ಮಾಡಿ ತಿನ್ನು. ಇದ್ರ ಬಗ್ಗೆ ಬೇರೆ ಹೊರಗಿನ ಪ್ರಪಂಚದ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಡ ಅಂತ ತುಂಬ ಚೆನ್ನಾಗಿ ಓಶೋ ಅವರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ. ಇದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳೋಕ್ಕೆ ಆಗಿಲ್ಲ, ಆದರೆ ನಾನು ಏನೋ ಒಂದು ಒಳ್ಳೆ ರೀತಿಯಿಂದ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.